ಹಾಯ್ ಎವ್ರಿವನ್, ನಾನು ನಿಮಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡ್ಯೂ ಟು ಫೈನಾನ್ಷಿಯಲ್ ಇಯರ್ ಎಂಡು ಮತ್ತು ಮಂತ್ ಎಂಡ್ ಅಂಥೇಳಿ ತುಂಬ ಕೆಲಸ ಇತ್ತು. ಸೊ ಹಂಗಾಗಿ ಅಡುಗೆ ವಿಡಿಯೋಸ್ ಏನೂ ಹಾಕೋಕ್ಕಾಗ್ತಾನೇ ಇರಲಿಲ್ಲ. ಸೊ ಹಂಗಾಗಿ ನಾನು ಇವತ್ತು ಸ್ವಲ್ಪ ಫ್ರೀ ಆಯಿತು, ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಕೋಳಿ ಬಸ್ಸಾರು. ನೀವೆಲ್ಲ ಕೇಳೇ ಇರ್ತೀರ ಕೋಳಿ ಬಸ್ಸಾರು ಅಂತ, ಬಟ್ ಹೆಂಗೆ ಮಾಡೋದಂತ ಗೊತ್ತಿಲ್ಲ. ಅದರಲ್ಲೂ ನಾನು ಈ ಥರ ಮಾಡ್ತಿರೋದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು, ಅಂದರೆ 4 ಐಟಮಲ್ಲಿ ಸಖತ್ತಾಗಿರೋ ತುಂಬ ರುಚಿಯಾಗಿರೋ ಕೋಳಿ ಬಸ್ಸಾರು ಹೆಂಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆನಲ್ಲಿ ಈರುಳ್ಳಿ ಮತ್ತು ಸಾಂಬಾರು ಪೌಡ್ರ್ ಎರಡನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ, ಗಮ್ಮಂತನೋ ಬರೋ ತನಕ. ಮತ್ತು ಇನ್ನೊಂದು ಕಡೆ ತೆಂಗಿನಕಾಯಿ, ಹುರ್ಗಡ್ಲೆ ಇಷ್ಟೇ. ಬಟ್ ಯಾವುದೇ ಥರ ಕೊತ್ತಂಬರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಈ ಥರದ್ದು ಯೂಸ್ ಮಾಡಬೇಡಿ, ಬಿಕಾಸ್ ಆ ಫ್ಲೇವರ್ ಹೋಗ್ಬಿಡುತ್ತೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಿಕನ್ ಪೀಸಸ್ ಹಾಕಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ, ನೀರೆಲ್ಲನೂ ಹೋಗೋ ಥರ. ಅದಕ್ಕೆ ನೀರು ಬಿಟ್ಕೊಳ್ಳೋ ಥರ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪಿನ ಪುಡಿ ಹಾಕಿದ್ರೆ ಚೆನ್ನಾಗಿ ನೀರು ಬಿಟ್ಕೊಂಡು ಅದೆಲ್ಲ ಡ್ರೈ ಆಗುತ್ತೆ. ಇದಕ್ಕೆ ಫಸ್ಟು ರುಬ್ಕೊಂಡಿರೋ ಖಾರದ ಪುಡಿ ಮಸಾಲೆನ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಅದು ಸ್ವಲ್ಪ ಗೊಜ್ಜೆತ್ಕೊಂಡು ರುಬ್ಕೊಂಡಿರೋ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಕುದಿಸಿ ಉಪ್ಪು ಹಾಕಿ ಬೆಂದಿರೋ ಚಿಕನ್ ಪೀಸಸ್ನ ತೆಗೆದು ಈ ಗೊಜ್ಜಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸಾಂಬಾರನ್ನ ನೀಟಾಗಿ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ. ತಿನ್ನೋಕ್ಕಂತೂ